ಅಂದರೆ ಆರ್ಮಿದು ಡ್ರೀಮ್ ಕಂಡ್ರೆ ತುಂಬ ಕಷ್ಟ ಐತೆ, ಅಷ್ಟೇ ಹಾರ್ಡ್ ವರ್ಕ್ ಮಾಡಬೇಕು. ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಸೆಲೆಕ್ಟ್ ಆಗಿದ್ದಾನಂತೆ ಆರ್ಮಿಗೆ. ಈಗ ಅಲ್ಲಿ ಟ್ರೈನಿಂಗ್ಗೆ ಹೋಗ್ತಾನಂತೆ. ಅದಕ್ಕೆ ಒಂದು ಚಿಕ್ಕ ಮಟ್ಟಿನವನಿಗೆ ನಮ್ಮ ಯೂಟ್ಯೂಬ್ ಲೆಕ್ಕದಿಂದ ಸನ್ಮಾನ ಮಾಡುವಂತ. ಪ್ರೈಮರಿಯಿಂದ ಅವರೇ ಟೀಚರ್ನಿಗೆ 7th ವರೆಗೆ. ಮತ್ತು ನಾ ಎಲ್ಲ ಬೆಳೆದಿಲ್ಲದೆಲ್ಲ ಅವ್ರ ಮನೆಯಲ್ಲಿ ಅವರೊಟ್ಟಿಗೆ ಜಾಸ್ತಿ ಇದ್ದದ್ದು. ಎಲ್ಲ ಫ್ರೈ ಮಾಡಿದ್ವಲ್ಲ ನೀರುಳ್ಳಿ ಎಲ್ಲ, ಅದ್ರದ್ದು ಮಸಾಲ ಗಾಯ್ಸ್ ಇದು. ಅದನ್ನು ಈಗ ಕ್ಯಾಕಿಗೆ ಒಳ್ಳೆ ಮಾಡಿ ತಿರುಗಿಸ್ಬೇಕು ಗಾಯ್ಸ್. ರಾಣಿ ಮಾರೆ ಮಾಲ್ತು ಬರ್ತೀನಮ್ಮ. ಹಲೋ ಗಾಯ್ಸ್, ವೆಲ್ಕಮ್ ಟು ದ ಚಾನಲ್ ರಚಂಗೋಶ ಉಡುಪಿ. ನಾವಿವತ್ತು ಸಾರಿದ ಮನೆ ಹತ್ರ ಇದ್ದೇವೆ ಗಾಯ್ಸ್. ನಾವಿವತ್ತು ವಿಶೇಷವಾಗಿ ಅಡಿಗೆ ಮಾಡ್ತಿದ್ದೇವೆ. ಯಾವತ್ತು ಮಾಡುವ ಥರ ಅಲ್ಲ. ನಮ್ಮ ಸ್ಟಾರಿದ್ದು ಸ್ಟೂಡೆಂಟ್ ಕೃಷ್ಣ ಅಂತ ಒಬ್ಬ ಇದ್ದಾನೆ, ಅವ ಮಿಲಿಟ್ರಿಗೆ ಸೆಲೆಕ್ಟ್ ಆಗಿದ್ದಾನೆ. ಅದಕ್ಕೆ ನಾವೊಂದು ಸ್ಪೆಷಲ್ ಆಗಿ ಅಡಿಗೆ ಮಾಡ್ತಿದ್ದೇವೆ. ಮತ್ತು ನಮ್ಮ ಯೂಟ್ಯೂಬ್ ಲೆಕ್ಕದಲ್ಲಿ ಸಹ ಅವನಿಗೊಂದು ಚಿಕ್ಕದಾಗಿ ಸನ್ಮಾನ ಮಾಡುವ ಅಂತ. ಅದಕ್ಕೋಸ್ಕರ ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಅವರು ಅವನಿಗೆ ಸನ್ಮಾನ ಮಾಡಲಿಕ್ಕೆ ಎಂತೆಲ್ಲ ಐಟಮ್ ಬೇಕೆಲ್ಲ ತಂದೀಗ ನಾವೆಲ್ಲ ರೆಡಿ ಮಾಡ್ತಿದ್ದೇವೆ ಗಾಯ್ಸ್. ನೋಡಿ ನೋಡಿ ಇವತ್ತು ಅವನಿಗೆ ಸನ್ಮಾನ ಮಾಡಲಿಕ್ಕೆ ಐಟಮ್ ಎಲ್ಲ ತಂದಿಟ್ಟದ್ದು. ಅವನ ಹೆಸರು ಕೃಷ್ಣ ಅಂತ. ಅದಕ್ಕೆ ಅವನಿಗೊಂದು ಕೃಷ್ಣಂದು ಮೂರ್ತಿ ನೋಡಿ ಎಷ್ಟು ಚಂದ ಉಂಟು ಗಾಯ್ಸ್. ನಮ್ಮದು ಹೋಟೆಲ್ ನೋಡಿ ಗಾಯ್ಸ್, ಈಗ ಹೇಗೆ ಆಗಿದೆ, ಫುಲ್ ಚೇಂಜ್ ಆಗಿದೆ. ಮುಂಚೆ ಅಟಿಲ ಅಂತ ಇತ್ತು, ಈಗ ನಾವು ಹೋಟೆಲ್ ಅಂತ ಬೇರೆ ಕಡೆ ನಾಮಕರಣ ಮಾಡಿದ್ದೇವೆ ನೋಡಿ ಗಾಯ್ಸ್. ಒಳಗೆಲ್ಲ ತೋರಿಸ್ತೇವೆ ಗಾಯ್ಸ್ ಹೇಗೆ ಮಾಡಿದ್ದೇವೆ ಅಂತ ಫುಲ್. ಈಗ ಒಳಗೆ ಹೋಗುವ ಗಾಯ್ಸ್, ನೋಡಿ ಹೇಗೆ ಉಂಟಂತ ಒಳಗೆ. ಚಿಕ್ಕ ಮಟ್ಟಿದೊಂದು ಹೋಟೆಲ್ ನೋಡಿ, ಇದು ಹೇಗೆ ಆಗಿದೆ ನಮ್ಮದೀಗ ಹೋಟೆಲ್. ಇನ್ನು ನೀವು ಹೋಟೆಲ್ ಅಂತ ಇನ್ನು ನಮಗೆ ಇದು ಕಾಂಟ್ಯಾಕ್ಟ್ ಮಾಡೋದಲ್ಲ, ನಮಗೆ ಅದು ಬೇಕು ಇದು ಬೇಕಂತ. ಇದು ನಮ್ಮದೊಂದು ಯೂಟ್ಯೂಬ್ಗೋಸ್ಕರ ಚಿಕ್ಕದೊಂದು ಹೋಟೆಲ್ ಮಾಡಿದ್ದು ಗಾಯ್ಸ್. ನೋಡಿ ಮುಂಚೆದು ವಿಡಿಯೋ ಒಂದು ನೋಡಿ, ಈಗದು ವಿಡಿಯೋ ಒಂದು ನೋಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಚೇಂಜಸ್ ಎಲ್ಲ ಇನ್ನು ಎಂತಾದ್ರೂ ಆಗ್ಬೇಕಿದ್ರೆ ಒಂದು ಕಮೆಂಟಲ್ಲಿ ಹೇಳಿ ಗೈಸ್. ನಾವೀಗ ಕೃಷ್ಣ ಬರೋಕ್ಕಿಂತ ಮುಂಚೆ ರಪ್ಪ ರೆಡಿ ಮಾಡ್ಬೇಕು ಗೈಸ್. ಅವನಿಗೀಗ ಎಲ್ಲಾದ್ರೂ ಹೋಗ್ಲಿಕ್ಕೆ ಇರ್ತದಲ್ಲ ಗೈಸ್, ಅವ ಮಿಲಿಟ್ರಿಗೆ ಸೆಲೆಕ್ಟ್ ಆಗಿದ್ದಾನೆ. ಅವನಿಗೆ ಪ್ರಾಕ್ಟೀಸ್ ಇದ್ದು ಕ್ಲಾಸ್ ಎಲ್ಲ ಉಂಟಂತೆ. ಈಗ ಅವ ಬರೋಕ್ಕಿಂತ ಮುಂಚೆ ಎಲ್ಲ ರೆಡಿ ಎಲ್ಲ ಮಾಡ್ಬೇಕೀಗ. ಕೆಲಸ ಮಾಡಿ ಬೇಗ, ನಿಮ್ಗೆಲ್ಲ ಅಡಿಗೆ ಬೇಡ, ಬರ್ತಾನೆ ಈಗ. ನೀನ್ ಖಾಲಿ ತಿನ್ನು, ಅಡಿಗೆ ಮಾಡಿ ನಾನೆಲ್ಲ ಮಾಡ್ತೇನೆ ಕೆಲಸ. ನಮ್ಮ ಮತ್ತೆ ಹೊರಗೆ ಸಹ ಗಿಡ ಉಂಟು, ನಮ್ಮ ಒಳಗೆ ಸಹ ಗಿಡ ಉಂಟು ನೋಡಿ. ಅಲ್ಲಿ ನೋಡಿ ಎಲ್ಲ ನಾವೆಲ್ಲ ಹೋಟೆಲ್ ಅಂತ ಒಳಗೆಲ್ಲ ಫುಲ್ ಸೆಟ್ ಮಾಡಿದ್ದೇವೆ. ಹೋಟೆಲ್ ಆಗಿನೇ ಮಾಡಿದ್ದೇವೆ ನಾವು. ಇದು ಗ್ರೀನರಿ ಹೋಟೆಲ್ ನಮ್ಮದು. ಒಲೆ ಹೊತ್ತಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾನೆ, ಆದ್ರೆ ಆಗ್ತಿಲ್ಲ ನೋಡಿ. ಎಲ್ಲ ಇಡ್ತಿದ್ದಾನೆ ಮೇಲೆ ಮೇಲೆ ನೋಡಿ. ನಮ್ಮದೆಲ್ಲ ಅಡುಗೆ ಆಗ್ತುಂಟೀಗ. ಎಷ್ಟು ಒಳ್ಳೆ ಮಾಡಿದ್ದಾರೆ ನೋಡಿ ಗಾಯ್ಸ್. ನೋಡಿ ನಮ್ಮ ಚಿಕನ್ ಎಲ್ಲ ಬಂದಿದೆ. ಒಂದು 3.5 kg ಇರ್ಬೋದು ಚಿಕನ್. ನಮ್ಮಲ್ಲಿ ಒಬ್ಬ ಇಲ್ಲ, ಅದಕ್ಕೆ ಒಂಚೂರು ಉಳಿತದೆ ಇವತ್ತು ಗಾಯ್ಸ್. ಈಗ ಇದು ಬನ್ನಲೆ ಬೆಚ್ಚ ಆಯ್ತು ಗಾಯ್ಸ್. ಈಗ ನಾವು ಎಣ್ಣೆ ಹಾಕ್ತಿದ್ದೇವೆ ನೀರುಳ್ಳಿ ಫ್ರೈ ಮಾಡ್ಲಿಕ್ಕೆ ಗಾಯ್ಸ್. ಇದು ಹೊಸ ಸ್ಟೈಲ್ ಇದು. ನಾವು ಕೋರಿ ಸುಕ್ಕ ಮಾಡ್ತಿದ್ದೇವೆ ಗಾಯ್ಸ್. ಇಲ್ಲಿ ನೋಡಿ ಈಗ ನಾವು ಎಲ್ಲ ಫ್ರೈ ಎಲ್ಲ ಮಾಡ್ತಿದ್ದೇವೆ. ಶುಂಠಿ, ಚಕ್ಕೆ, ಗೋಡಂಬಿ ಎಲ್ಲ ಹಾಕಿ ನೋಡಿ ಗಾಯ್ಸ್. ಇದನ್ನು ಚಂದ ಮಾಡಿ ಫ್ರೈ ಮಾಡ್ಬೇಕೀಗ. ಮುಂಚೆದ ಟೈಪ್ ಇದಲ್ಲ ಗಾಯ್ಸ್, ಇದು ಹೊಸತ್ತು ನ್ಯೂ ಸ್ಟೈಲ್. ನಾವು ಸ್ವಲ್ಪ ನೀರುಳ್ಳಿ ಹಾಕ್ತೇವೆ ಫ್ರೈ ಮಾಡ್ಲಿಕ್ಕೆ. ಒಳ್ಳೆ ತಿರ್ಗಿಸ್ಬೇಕಿದು. ಇದನ್ನು ಒಳ್ಳೆ ರೋಸ್ಟ್ ಮಾಡಬೇಕು. ನೀರುಳ್ಳಿ ಅದೆಲ್ಲ ಫ್ರೈ ಆಯ್ತು ಗಾಯ್ಸ್. ಈಗ ತೆಂಗಿನಕಾಯಿಯನ್ನು ಚಂದ ಮಾಡಿ ಫ್ರೈ ಮಾಡುವ ಗಾಯ್ಸ್. ಸ್ವಲ್ಪ ಒಳ್ಳೆ ರೋಸ್ಟ್ ಆಗ್ಬೇಕು ನೀರುಳ್ಳಿ ಎಲ್ಲ. ಎಂತಕ್ಕೆ ಬಂದದ್ದು ಇವತ್ತು? ಎಂತ ಅಂತ ಎಂತ ಬಂತು? ಗೈಸ್ ನಾವು ಗೋಡಂಬಿ ಎಲ್ಲ ಫ್ರೈ ಮಾಡಿದ್ವಲ್ಲ ನೀರುಳ್ಳಿ ಎಲ್ಲ, ಅದ್ರದ್ದು ಮಸಾಲ ಗಾಯ್ಸ್ ಇದು. ಅದನ್ನು ಈಗ ಕ್ಯಾಕಿಗೆ ಒಳ್ಳೆ ಮಾಡಿ ತಿರ್ಗಿಸ್ಬೇಕು ಗಾಯ್ಸ್. ಒಳ್ಳೆ ಮಾಡಿ ಅದಕ್ಕೆಲ್ಲ ಉಳ್ಕೊಳ್ಬೇಕಲ್ಲ ಗೈಸ್. ನಮ್ಮದು ಅಡಿಗೆ ಎಲ್ಲ ಆಯ್ತು ಗೈಸ್. ನೋಡಿ ಗೈಸ್, ಅಲ್ಲಿ ತೊಂದೂರಲ್ಲಿ ಎಲ್ಲ ಬೆಂದಾಯ್ತು. ಈಗ ಕೃಷ್ಣ ಬರ್ತಾನಂತೆ ಗೈಸ್. ಅವನಿಗೆ ಕಾಲ್ ಮಾಡಿ ಹೇಳಿದ್ವು, ಈಗ ಬರ್ತಾನ. ಅವನಿಗೊಂದು ಸನ್ಮಾನ ಕಾರ್ಯಕ್ರಮ ಉಂಟು ಗೈಸ್. ಗೈಸ್ ನೋಡಿ ಗೈಸ್, ಮಕ್ಕಳೆಲ್ಲ ಕೃಷ್ಣನಿಗೆ ಕಾಯ್ತಿದ್ದಾರೆ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಬರ್ತಿದ್ದೇನೆ ಅಂತ ಹೇಳಿದ್ದಾರೆ ಗೈಸ್. ನೋಡಿ ನಾವು ದೀಪ ಹಚ್ಚಿಸ್ತಿದ್ದೇವೆ ಗೈಸ್.
ಗೈಸ್ ನೋಡಿ ಗೈಸ್, ಇವರು ಕೃಷ್ಣಣ್ಣ, ಇವರು ಮಿಲಿಟರಿಗೆ ಸೆಲೆಕ್ಟ್ ಆಗಿದ್ದು. ಅದಕ್ಕೀಗ ನಮ್ಮ ಯೂಟ್ಯೂಬ್ ಲೆಕ್ಕದಲ್ಲಿ ಇವರಿಗೆ ಸನ್ಮಾನ ಮಾಡೋದು ಗೈಸ್. ಈಗ ನಾವೆಲ್ಲ ಸೇರಿ ಒಟ್ಟಾಗಿ. ಇವರು ನಮ್ಮ ಸಾರ್ ಇದು ಚಿಕ್ಕದಿಂದ ಬುಡ್ನರ್ ಶಾಲೆಯಲ್ಲಿ ಕಲ್ತದಂತೆ ಗೈಸ್, ಅವರ ಸ್ಟೂಡೆಂಟ್ ಇವರು. ಅಣ್ಣ, ನಿಮ್ಗೆ ಸನ್ಮಾನ ಮಾಡಿದ್ದು ಹೇಗೆ ಅನ್ಸಿತ್ತು? ತುಂಬ ಖುಷಿ ಆಯ್ತು. ಮನೆಯಿಂದ ಬರುವಾಗ ಅನ್ಕೊಂಡಿರ್ಲಿಲ್ಲ, ಏನೋ ಹೊರಗಡೆ ಏನೋ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಖುಷಿ ಆಯ್ತು, ತುಂಬ ಖುಷಿ ಆಯ್ತು. ನೀವು ಮಿಲಿಟ್ರಿಗೆ ಸೆಲೆಕ್ಟ್ ಆಗ್ಬೇಕಾದ್ರೆ ಎಂತೆಲ್ಲ ಮಾಡಿದ್ರಿ ಮುಂಚೆ? ಮಿಲಿಟ್ರಿಗೆ ನಾ 7ನೇ ಕ್ಲಾಸಿಂದಲೇ ಆಸೆ ಇಟ್ಕೊಂಡಿದ್ದೆ. ಒಂದು 10th ಎಲ್ಲ ಮುಗಿತಾ ಬಂದಾಗ ರನ್ನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದೆ. ರನ್ನಿಂಗ್ ಅಂದರೆ ಆರ್ಮಿದು ಡ್ರೀಮ್ ಕಂಡ್ರೆ ತುಂಬ ಕಷ್ಟ ಇತ್ತು. ಅಷ್ಟೇ ಹಾರ್ಡ್ ವರ್ಕ್ ಮಾಡಬೇಕು. ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಕಮ್ಮಿನೇ. ಕೆಲವೊಬ್ರು ಕೋಚಿಂಗ್ ಹೋಗಿ, ನಾನು ಕೋಚಿಂಗ್ ಹೋಗಿ ಹಾರ್ಡ್ ವರ್ಕ್ ಮಾಡಿದ್ದು. ಕೆಲವೊಬ್ರು ಮನೆಯಲ್ಲೇ ನಮ್ಗಿಂತ ಹೈಯೆಸ್ಟ್ ಹಾರ್ಡ್ ವರ್ಕ್ ಮಾಡ್ತಾರೆ. ಮತ್ತು ಇನ್ನೊಂದು ಲಕ್ ಕೂಡ ಇರಬೇಕು, ಹಾರ್ಡ್ ವರ್ಕ್ ಕೂಡ ಹಾಗೆ ಇರಬೇಕು ಆರ್ಮಿ ಆಗಬೇಕು. ನೀವೆಲ್ಲಿ ಕೋಚಿಂಗ್ ಎಲ್ಲ? ನಾನು ಬಾರ್ಕೂರು ಕೋಟಿ ಚೆನ್ನೈ ಆರ್ಮಿ ಟ್ರೈನಿಂಗ್ ಸ್ಕೂಲ್ ಅಂತ ಅಲ್ಲಿ ಮಾಡಿದ್ದು ಕೋಚಿಂಗ್. ಒಟ್ಟು 8 ತಿಂಗಳು ಮಾಡಿದ್ದೇನೆ ಕೋಚಿಂಗ್. ಬೆಳಿಗ್ಗೆ ಎದ್ದು ಎಲ್ಲ ಓಡಲಿಕ್ಕೆಲ್ಲ? ಬೆಳಿಗ್ಗೆ ಎಲ್ಲ ರನ್ನಿಂಗ್ ಎಲ್ಲ ಇರ್ತಿತ್ತು. ಶನಿವಾರ ಎಲ್ಲ 10 ಕಿಲೋಮೀಟರ್ ಎಲ್ಲ ಇರ್ತಿತ್ತು. ಬೆಳಿಗ್ಗೆ ಒಂದು 6 ಗಂಟೆಗೆಲ್ಲ ರನ್ನಿಂಗ್, ಒಂದು ಗಂಟೆ. ಸೆಲೆಕ್ಟ್ ಆದ್ರೆ ಇರ್ತಾರಲ್ಲ ಮಾಡ್ಲಿಕ್ಕೆ ಉಂಟು? ಈಗ ಸೆಲೆಕ್ಟ್ ಆಯಿತು. ಇನ್ನು 28ಕ್ಕೆ ನಾನು ಜಾಯ್ನಿಂಗ್. ಡ್ಯೂಟಿಗೆಲ್ಲ ಟ್ರೈನಿಂಗಿಗೆ ಜಾಯ್ನಿಂಗ್. 28ಕ್ಕೆ ಮಾರ್ನಿಂಗಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಲಿಕ್ಕಿತ್ತು. ಎಲ್ಲ ಡಾಕ್ಯುಮೆಂಟ್ಸ್ ನೋಡ್ತಿದ್ರು, ಮತ್ತು ಮೆಡಿಕಲ್ ಎಲ್ಲ ಚೆಕ್ ಮಾಡ್ತಿದ್ರು. ಅದಾದಮೇಲೆ ನಮಗೆ ಜಾಯ್ನಿಂಗ್ ಲೆಟರ್ ಕೊಡ್ತಾರೆ. ಅದಾದಮೇಲೆ ನೈಟು ಹೋಗೋದು ಟ್ರೈನಿಂಗಿಗೆ. ಟ್ರೈನಿಂಗ್ ನಂದು MEG ಸೆಂಟರ್ ಬ್ಯಾಂಗ್ಳೂರು, ಅಂದರೆ ಮದ್ರಾಸ್ ಇಂಜಿನಿಯರಿಂಗ್. ಸಾರ್ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತದೆ ಒಂದು ಹೇಳಿ? ಸರ್ ನನಗೆ 5th ಗೊತ್ತು, ಎಲ್ಲ ಪ್ರೈಮರಿಯಿಂದ ಅವರೇ ಟೀಚರ್ ನನಗೆ 7th ಮತ್ತು ನಾ ಎಲ್ಲ ಬೆಳೆದಿಲ್ಲದೆಲ್ಲ ಅವ್ರ ಮನೆಯಲ್ಲಿ ಅವರೊಟ್ಟಿಗೆ ಜಾಸ್ತಿ ಇದ್ದದ್ದು. ಅವರು ಒಂಥರ ಗುರುಗಳಂತ ಇಲ್ಲ, ಫ್ರೆಂಡ್ ಎಲ್ಲ ಥರ. ಅಣ್ಣ, ಅಡಿಗೆ ಮನೆ ಎಲ್ಲ ಹೇಗಾಗಿದೆ ಅಣ್ಣ? ತುಂಬ ಚೆನ್ನಾಗಿದೆ. ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು, ನೋಡ್ಲಿಕ್ಕೆ ಖುಷಿ ಆಗ್ತದೆ. ಅದೆಲ್ಲ ಮಾಡಿ ಕೊಟ್ಟದ್ದು ಯಾರು? ಅದು ಮೀನು ಮತ್ತೆ ಅದೆಲ್ಲ ಎಲ್ಲ ಸರಿ ಹೇಳಿದ್ದು, ನಾವು ಜಸ್ಟ್ ಮಾಡಿದಷ್ಟೇ. ಮಾಡಿ ಅವರದ್ದೇ ಎಲ್ಲ ಪ್ಲಾನ್. ಓಕೆ ಅಣ್ಣ, ಒಳ್ಳೇದಾಗ್ಲಿ ನಿಮಗೆ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್. ಗೈಸ್, ನಮ್ಮದು ಅಡಿಗೆ ಎಲ್ಲ ರೆಡಿ ಆಯ್ತು ಗೈಸ್. ಈಗ ಮಕ್ಕಳೆಲ್ಲ ಬಂದಿದ್ದಾರೆ ಗೈಸ್. ಈಗ ಎಲ್ಲ ಊಟ ಮಾಡ್ಲಿಕ್ಕೆ ಈಗ 12:00 ಆಯ್ತು ಗೈಸ್. ನೋಡಿ ಎಲ್ಲ ಊಟ ಮಾಡ್ತಾರೆ ಈಗ. ಕೋಳಿ ಪಲ್ಯ, ಕೋಳಿ ಸುಕ್ಕ, ಕಬಾಬ್ ಎಲ್ಲ ಉಂಟು ಗೈಸ್. ಬೇಕಾ ಇಡ್ಲಿ? ಒಂದು ಬೇಡ. ನಿಂಗೆ ಇಡ್ಲಿ ಬೇಕಾ? ಎಷ್ಟು? ಆಯ್ತು, ಸಾಕು. ಇಡ್ಲಿ ಬೇಕಾ? ಗೈಸ್, ಮಕ್ಕಳದೆಲ್ಲ ಊಟ ಆಯ್ತು ಗೈಸ್. ಈಗ ನಾವು ಊಟ ಮಾಡುವ ಗೈಸ್. ನಮಗೆ ಈಗ ಜೋರು ಹಸಿವೆ ಆಗ್ತಾ ಉಂಟು ಗೈಸ್. ಈಗ 1:30 ಆಯ್ತಾ ಬಂತು ಗೈಸ್. ನೋಡಿ ನಮ್ಮದೊಬ್ಬ ರಕ್ಕಸ ನೋಡಿ ಗೈಸ್. ಗೈಸ್, ನಮ್ಮದು ಇವತ್ತಿನ ವಿಡಿಯೋ ಇವತ್ತಿಗೆ ಲಾಸ್ಟ್ ಆಯ್ತು ಗೈಸ್. ಇನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಗೈಸ್. ನಮ್ಮ ವಿಡಿಯೋ ಹೇಗೆ ಆಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ ಗೈಸ್. ರಚನ್ ಘೋಷಾಲ್ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ಗೈಸ್. ಇನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಬಾಯ್ ಬಾಯ್.